ನಮಸ್ಕಾರ. ಇದು ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿ. ನಾನು ನಿಮ್ಮ ವಾಣಿ. ಜಾತಿ ಧರ್ಮಗಳ ಗಡಿ ಮೀರಿ ಮನುಷ್ಯತ್ವದ ಮಹತ್ವ ಸಾರುವ ಹಬ್ಬವೇ ರಂಜಾನ್. ಮುದ್ದೇಬಿಹಾಳದಲ್ಲಿ ಇತ್ತೀಚೆಗೆ ನಡೆದ ಇಫ್ತಿಯಾರ್ ಕೂಟವೊಂದು ಭಾವೈಕ್ಯತೆಗೆ ಸಾಕ್ಷಿಯಾಯಿತು. ಶಾಸಕ ಸಿಎಸ್ ನಾಡಗೌಡರ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮದ ವಿಶೇಷ ವರದಿ ಇಲ್ಲಿದೆ ನೋಡಿ. ಮುದ್ದೇಬಿಹಾಳ ಪಟ್ಟಣದ ನಾನತವಾಡ ರಸ್ತೆಯಲ್ಲಿರುವ ಉರ್ದು ಶಾಲೆಯ ಆವರಣ ಶುಕ್ರವಾರ ಒಂದು ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಯಿತು. ದೇವಿಕಾ ಸುಬ್ಬರಾವ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದ ಈ ಇಫ್ತಿಯಾರ್ ಕೂಟದಲ್ಲಿ ಸರ್ವಧರ್ಮೀಯರು ಒಂದಾಗಿ ಕುಳಿತು ಸೌಹಾರ್ದತೆಯ ಸವಿ ಉಂಡರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಸಿಎಸ್ ನಾಡಗೌಡರು, ರಂಜಾನ್ ಕೇವಲ ಒಂದು ಸಮುದಾಯದ ಹಬ್ಬವಲ್ಲ, ಅದು ಮಾನವೀಯ ಧರ್ಮವನ್ನು ಸಾರುವ ಪವಿತ್ರ ಮಾಸ ಎಂದರು. ಈ ಜಗತ್ತಿನಲ್ಲಿ ಯಾವುದಾದರೂ ಧರ್ಮ ಈ ಹಬ್ಬಗಳನ್ನ ಈ ಒಂದು ಶತಮಾನದಲ್ಲಿ ಉಳಿದಂತ ಎಲ್ಲಾ ಧರ್ಮದ ಹಬ್ಬಗಳ ಜೊತೆ ಆಚರಣೆ ಆಗ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ರಂಜಾನ್ ಅನ್ನುವಂಥದ್ದು ಯಾರು ಕೂಡ ಮರಿತಕ್ಕಂಥದ್ದಲ್ಲ. ಈ ವರ್ಷ ಉಗಾದಿಗಿದೆ, ಮುಂದಿನ ವರ್ಷ ಡಿಸೆಂಬರ್ ತಿಂಗಳ ಬರುತ್ತೆ, ಒಮ್ಮೆ ಹೋಳಿ ಹುಣ್ಣಿಮೆಗೆ ಬರುತ್ತೆ. ಹಿಂಗೆ ಎಲ್ಲ ಹಬ್ಬದ ಜೊತೆ ಆಚರಣೆ ಆಗ್ತಕ್ಕಂಥದ್ದು ಅಂತಂದ್ರೆ ಅದು ರಂಜಾನ್ ಅನ್ನೋದು ಯಾರು ಮರಿತಕ್ಕಂಥದ್ದಲ್ಲ. ಅದೇ ಮೂಲತವಾಗಿರ್ತಕ್ಕಂಥ ಮಾನವೀಯ ಧರ್ಮವನ್ನ ಸಾರುವಂತಹದ್ದು ಅನ್ನುವಂಥ ಮಾತು. ನಾವೆಲ್ಲರೂ ಇಲ್ಲಿ ಸೇರಿದವರು ಯಾರು ಅನ್ನುವಂಥದ್ದು, ಇದರಲ್ಲಿ ದೇವರು ನಮಗೆ ಕೊಟ್ಟಂತ ಇವತ್ತು ಜನ್ಮ ನಿಮಿತ್ತವಾಗಿ ನಮ್ಮ ತಂದೆ ತಾಯಿ ಹೊಟ್ಟೆಯಲ್ಲಿ ನಾವು ಹುಟ್ಟಿದ್ದೇವೆ. ಆದ್ರೆ ನಮ್ಮ ಜೀವನವನ್ನು ತುಂಬಿದಂಥವ್ರು ಯಾರು? ಆ ಭಗವಂತ ಅಂತ ಎಲ್ಲರೂ ನಂಬುತ್ತೇವೆ. ಮತ್ತ ಆ ಜೀವವನ್ನೇ ತುಂಬಿದಂತಹ ಒಬ್ಬ ಭಗವಂತ ಇದ್ದಾಗ ಇವತ್ತೇನಾದ್ರೂ ಇಫ್ತಿಹಾರಕ್ಕೆ ಉಪವಾಸ ಬಿಡ್ತಕ್ಕಂಥ ಕಾರ್ಯದಲ್ಲಿ ಏನಾದ್ರೂ ಆಗ್ತಾ ಇದೆ, ಸೇವೆ ಆಗ್ತಾ ಇದೆ ಅಂದ್ರೆ ಅದು ನಾವು ಇಚ್ಛೆ ಮೇರೆಗೆ ಆಗ್ತಾ ಇದೆ ಅಂತ ತಿಳ್ಕೊಬೇಕಿದೆ. ಯಾರ ವೈಯಕ್ತಿಕವಾಗಿರ್ತಕ್ಕಂಥದ್ದು ಶ್ರೇಯಸ್ಸನ್ನು ಪಡಿತಕ್ಕಂಥದ್ದು ಇದರಲ್ಲಿ ನಾನು ನಂಬಿಕೆ ಇಡ್ತೇನೆ. ಇಂಥ ಪವಿತ್ರವಾದಂತಹ ರಂಜಾನನ ಒಂದು ಹಬ್ಬ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನ ತರಲಿ. ಆ ಭಗವಂತನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಮುಂದೆ ಬರುವಂತ ದಿವಸದಲ್ಲಿ ತಾವು ಶಾಂತಿ ದೂತರಾಗಿ ಎಲ್ಲರೂ ಕೂಡ ನಾವು ಒಬ್ಬರಿಗೊಬ್ಬರು ಅಣ್ಣ ತಮ್ಮರಾಗಿ ಬಾಳ್ಲಿಕ್ಕೆ ನಾವೆಲ್ಲರೂ ಮುಂದಾಗೋಣ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಕೂಡ ರಂಜಾನ್ ಶುಭವಾಗಲಿ, ರಂಜಾನ್ ಪ್ರಭುಂಕು ಮುಬಾರಕ್ಕು ಅಂತ ಹೇಳಿ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ದೇವರ ಸಂಕಲ್ಪದ ಮೇರೆಗೆ ಈ ಇಫ್ತಿಯಾರ್ ಕೂಟ ನಡೆಯುತ್ತಿದೆ. ಇದು ಯಾರ ವೈಯಕ್ತಿಕ ಶ್ರೇಯಸ್ಸಿಗಾಗಿ ಅಲ್ಲ, ಬದಲಾಗಿ ಸಮಾಜದಲ್ಲಿ ಶಾಂತಿ ನೆಲೆಸಲಿ ಎಂಬ ಆಶಯ ನಮ್ಮದು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮೌಲಾನಾ ನಿಸಾರಮ್ಮದ ಉಮರಿ ಅವರು ಪ್ರವಾದಿಗಳ ಸಂದೇಶವನ್ನು ಸ್ಮರಿಸಿದರು. ನಮಗಾಗಿ ಪ್ರಾರ್ಥಿಸುವುದಕ್ಕಿಂತ ಹೆಚ್ಚಾಗಿ ದೇಶದ ಸೈನಿಕರು, ರೈತರು ಮತ್ತು ನೆರೆಹೊರೆಯವರ ಒಳಿತಿಗಾಗಿ ಪ್ರಾರ್ಥಿಸುವುದೇ ನಿಜವಾದ ರಂಜಾನ್ ಎಂದು ತಿಳಿ ಹೇಳಿದರು. कि इफ्तार के वक्त में जो आपकी दुआ कबूल होती है, अब उस दुआ के अंदर अल्लाह के रसूल ने कहा आप दुआ में खूब मांगो, अपने लिए भी मांगो, अपने अहल वाइल के लिए भी मांगो, अपने रिश्तेदारों के लिए मांगो, अपने वतन के लिए मांगो, अपने पूरे कर्नाटक भर के हिंदुस्तान के लिए, पूरी दुनिया वालों के लिए जो मांगना चाहते हैं मांगो. अल्लाह ताला कहते हैं कि मैं तुमको अता करूंगा, मैं तुमको अता करूंगा, मैं दूंगा. मैं तमाम रोजेदारों से मैं गुजारिश करूंगा, रोजेदार आदमी जब इफ्तार करता है तो आप अपनी दुआ के अंदर, मखसूस दुआ के अंदर हमारे और आपके मुरब्बी इज्जत माब और हर दिल अजीज शख्सियत हमारे जनाब सीएस नाडगौड़ा साहब पाजी, इनके हक में आप दुआ कीजिए कि अल्लाह तबारक व तआला इनके जायज मकासिद को अल्लाह कबूल फरमाए, अल्लाह उनको सेहत अता फरमाए, अल्लाह उनकी उम्र में बरकत अता फरमाए, अल्लाह उनके घरों के अंदर बरकत अता फरमाए, अल्लाह उनसे जो काम ले रहा है अल्लाह उसमें और तरक्की अता फरमाए. क्योंकि अल्लाह के नबी सल्लल्लाहु अलैहि वसल्लम ने फरमाया जब तुम अपने लिए मांगते हो दूसरों के लिए भी मांगो. अल्लाह ने कहा मेरी क्या है रहमत बड़ी कुशादा है, मेरी रहमत बड़ी कुशादा है, मैं जो भी जिसके हक में भी आप दुआ करोगे मैं तुम्हारी दुआ को सुनता हूँ और कबूल करता हूँ. ಇದೇ ವೇಳೆ ಇಳಕಲ್ನ ಖ್ಯಾತ ಪ್ರವಚನಕಾರ ಲಾಲ್ ಹುಸೇನ್ ಕಂದಗಲ್ ಮಾತನಾಡಿ, ಉಪವಾಸದ ಮೂಲಕ ದೇವಭಯ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳುವುದು ಈ ಮಾಸದ ವಿಶೇಷ ಎಂದು ಅಭಿಪ್ರಾಯಪಟ್ಟರು. ನಾನು ನನ್ನ ದೇವ,
ನಾನು ನನ್ನ ದೇವನಿಗಾಗಿ ಉಪವಾಸದಿಂದಿದ್ದೇನೆ. ದಾಹದಿಂದ ತತ್ತರಿಸುವಂತಹ ಸಂದರ್ಭದಲ್ಲಿ ನೀರಿದೆ, ನೋಡುವವರು ಯಾರೂ ಇಲ್ಲ. ಸಮಾಜದ ಕಣ್ತಪ್ಪಿಸಬಹುದು, ಕುಟುಂಬದ ಕಣ್ತಪ್ಪಿಸಬಹುದು, ಸರ್ಕಾರದ ಕಣ್ತಪ್ಪಿಸಬಹುದು, ಇಡೀ ದೇಶದ 140 ಕೋಟಿ ಜನರ ಕಣ್ತಪ್ಪಿಸಿ ನಾನು ನೀರು ಕುಡಿಯಬಹುದು. ಮತ್ತೆ ಇವರಿಗೆ ನಾನು ಉಪವಾಸದಿಂದಿದ್ದೇನೆ ಅಂತ ಹೇಳಲಿಕ್ಕೂ ಕೂಡ ನನಗೆ ಸಾಧ್ಯತೆ ಇದೆ. ಆದರೆ ನಾನು ಹಾಗೆ ಮಾಡುತ್ತಿಲ್ಲ ಅಂತ ಹೇಳಿದರೆ ನನ್ನ ಸಂಪರ್ಕ ನೇರವಾಗಿ ದೇವನ ಜೊತೆಗೆ ಇರುವಂತಹ ಕಲ್ಪಿಸುವಂತಹ ಉಪವಾಸ ವ್ರತ. ನನ್ನನ್ನು ಅವನು ನೋಡುತ್ತಿದ್ದಾನೆ. ಅದಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾವ ರೀತಿ ಆ ಭಯದಿಂದ ನೀನು ನೀರನ್ನು ಮುಟ್ಟುವುದಿಲ್ಲವೋ, ಯಾವ ರೀತಿ ಅವನು ನೋಡುತ್ತಿದ್ದಾನೆ ಎಂಬ ಭಯದಿಂದ ಹಸಿವಾದರೂ ಅನ್ನದ ಕಡೆಗೆ ನೋಡುವುದಿಲ್ಲವೋ ಸಮಯ ಆಗುವ ತನಕ, ಅದೇ ರೀತಿ ಆ ಭಯ ಉಪವಾಸ ಬಿಟ್ಟ ಮೇಲೂ ನಿನ್ನಲ್ಲಿರಬೇಕು. ಚಾಡಿ ಹೇಳುವಾಗ, ಇನ್ನೊಬ್ಬರಿಗೆ ನೋವನ್ನು ಕೊಡುವಾಗ, ಅನ್ಯಾಯ ಅಕ್ರಮ ಮಾಡುವಾಗ, ಹೆತ್ತ ತಂದೆ ತಾಯಿಗಳನ್ನು ನಿರ್ಲಕ್ಷಿಸುವಂತಹ ಸಮಾಜ ಇವತ್ತು ನಿರ್ಮಾಣವಾಗುತ್ತಿದೆ. ಆ ಹೆತ್ತ ತಂದೆ ತಾಯಿಯರ ಜೊತೆ ನಾವು ದುರ್ವರ್ತನೆ ಮಾಡುವಾಗ ಖಂಡಿತ ದೇವನಿಗೆ ನನ್ನ ಈ ನಡೆ ಅವನು ಖಂಡಿತ ನನ್ನ ನೋಡುತ್ತಿದ್ದಾನೆ. ಬಸವಣ್ಣನವರಿಗೂ ಕೇಳಲಾಯಿತು, ಎಷ್ಟು ಮಾರ್ಮಿಕವಾಗಿ ದೇವನ ಸ್ವರೂಪದ ಬಗ್ಗೆ ಅವರು ಹೇಳಿದ್ದು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಕೂಡಲ ಸಂಗಮ ದೇವ. ನೀವು ಎಲ್ಲಿ ಅವನನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇದೆ? ಎಷ್ಟು ಅದ್ಭುತವಾಗಿ ಉಪನಿಷತ್ತುಗಳಲ್ಲಿ, ಗೀತೆಯಲ್ಲಿ ದೇವನ ಇರುವಿಕೆಯನ್ನು, ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತಂ ಮಮ ಭೂತ ಮಹೇಶ್ವರಂ. ದೇವನು ಹೇಳ್ತಾ ಇದ್ದಾನೆ, ಮೇಲೆ ನೋಡ್ತಾ ಇದ್ದಾನೆ ಅವನೆಲ್ಲ ನಮ್ಮನ್ನು. ನಾನು ಸರ್ವವ್ಯಾಪಿಯಾಗಿರುವಾಗ, ಸರ್ವರ ಹೃದಯದಲ್ಲಿರುವಾಗ, ವನಹನು ಅಹ್ರಬು ಇಲೈಹಿ ಮಿನ್ ಹಬ್ಲಿಲ್ ವರೀದ್, ಮನುಷ್ಯರಿಗೆ ಅವನ ಕಂಠನಾಡಿಗಿಂತಲೂ ನಾನು ಹತ್ತಿರವಾಗಿರುವಾಗ, ಅವನು ಯಾವುದೋ ಒಂದು ಕಲ್ಲಲ್ಲಿ ನನ್ನನ್ನು ನೋಡಲಿಕ್ಕೆ ಬಯಸುತ್ತಾನೆ, ಕಟ್ಟಿಗೆಯಲ್ಲಿ ನೋಡಲಿಕ್ಕೆ ಬಯಸುತ್ತಾನೆ. ಅವಜಾನಂತಿ ಮಾಂ ಮೂಢ, ಹೇ ಮನುಷ್ಯ, ನಿನಗೆ ನಾನು ವಿವೇಕವನ್ನು ಕೊಟ್ಟಿಲ್ಲವೇ? ನಿನ್ನ ಹಾಗೆ ನನಗೆ ನೀನು ಆಕಾರ ಕೊಡಬೇಡ. ನಿನಗೆ ಆಕಾರ ಕೊಟ್ಟವನು ನಾನು, ಮರಳಿ ನೀನು ನನಗೆ ಆಕಾರ ಕೊಡಬೇಡ. ಆಕಾರಕ್ಕೆ ಸಿಗದವನು, ರೂಪ ಕೊಟ್ಟವನು ನಾನು ನಿಮಗೆ, ನೀನು ನನಗೆ ರೂಪ ಕಲ್ಪಿಸಬೇಡ. ನನ್ನ ಇರುವಿಕೆ ಅಂತ ಹೇಳಿದರೆ ನಾನಿದ್ದೇನೆ, ನಾನು ಕಾಣುವುದಿಲ್ಲ, ನಿಮ್ಮ ಜೊತೆ ಇದ್ದೇನೆ. ನಿಮಗೆ ಅತ್ಯಂತ ಹತ್ತಿರ ಯಾವುದು ಅಂತ ಹೇಳಿದರೆ ಚರ್ಮ ಅಂಟಿಕೊಂಡಿದ್ದೀವಿ, ಚರ್ಮದ ಮೇಲೆ ಬಟ್ಟೆ ಇದೆ. ದೇವನು ಹೇಳ್ತಾ ಇದ್ದಾನೆ, ವನಹನು ಅಹ್ರಬು, ನಿಮ್ಮ ಒಳಗಿನ ಕಂಠನಾಡಿಗಿಂತಲೂ ನಿಮಗೆ ಹತ್ತಿರವಿದ್ದೇನೆ. ಮತ್ತು ನಿಮ್ಮ ಮನಸ್ಸಿನೊಳಗಿನ ಇಲ್ಲಿ ಉದ್ಭವಿಸುವಂತಹ ಎಲ್ಲ ದುರ್ಭಾವನೆಗಳನ್ನು ಬಲ್ಲವನಾಗಿದ್ದೇನೆ. ನೀವು ವ್ಯಕ್ತಪಡಿಸಬೇಕು ಅಂತೇನಿಲ್ಲ, ನೀವು ಹುದುಗಿಸಿಟ್ಟಂತಹ ಆ ರಹಸ್ಯಮಯವಾದ ವಿಚಾರಗಳನ್ನು ಕೂಡ ನಾನು ಬಲ್ಲವನಾಗಿದ್ದೇನೆ. ಆ ದೇವ ಭಯ ಮನುಷ್ಯನನ್ನು ಎಲ್ಲ ಕೆಡುಕುಗಳಿಂದ ಪಾರು ಮಾಡುತ್ತದೆ. ಯಾವುದನ್ನು 12ನೆಯ ಶತಮಾನದಲ್ಲಿ ದೇವನ ಬಗ್ಗೆ ಬಸವಾದಿ ಪ್ರಮತರಿಂದ ಅಕ್ಕಮಹಾದೇವಿ ಎಲ್ಲ ಸಮಕಾಲೀನ ಶರಣರು ಹೇಳಿದ್ದನ್ನೇ 6ನೆಯ ಶತಮಾನದಲ್ಲಿ ಕುರಾನ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ಅವತೀರ್ಣಗೊಂಡಿತು ಮತ್ತು ದೇವನ ಬಗ್ಗೆ ಸ್ಪಷ್ಟವಾದ ಒಂದು ಕಲ್ಪನೆಯನ್ನು ಕೊಟ್ಟಿತು. ಅನಂತರ ಈ ಉಪವಾಸದ ಮೂಲಕ ಇನ್ನೊಬ್ಬರ ಹಸಿವನ್ನು, ಈ ಸಮಾಜದ ಹಸಿವನ್ನು ಗುರುತಿಸಲಿಕ್ಕೆ ನಿನಗೆ ಸಾಧ್ಯ ಆಗಬೇಕು. ಹಸಿದವನೇ ಆ ಹಸಿದವನ ಹಸಿವನ್ನು ಗುರುತಿಸಲಿಕ್ಕೆ ಸಾಧ್ಯ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕೇಳಲಾಯಿತು, ಶ್ರೇಷ್ಠ ಕರ್ಮ ಯಾವುದು? ಪ್ರವಾದಿಗಳು ತಕ್ಷಣ ಹೇಳಿದರು, ಹಸಿದವನಿಗೆ ಅನ್ನ ನೀಡುವುದು ಅಂತ.
ಅನಾಥನ ತಲೆಯ ಮೇಲೆ ಪ್ರೀತಿಯಿಂದ ಕೈಯಾಡಿಸುವುದು ಅಂತ ಹೇಳಿದರು. ಮನುಷ್ಯರ ಮೇಲೆ ಕರುಣೆ ತೋರುವುದು. ಈ ಸೌಹಾರ್ದ ಕೂಟದಲ್ಲಿ ತಾಳಿಕೋಟೆಯ ಮುಸ್ಲಿಂ ಧರ್ಮಗುರು ಶಕೀಲ ಅಹ್ಮದ ಖಾಜಿ, ಮೌಲಾನಾ ಕಾರಿ ಇಸಾಕ್ ಮಾಗಿ ಸೇರಿದಂತೆ ಪಟ್ಟಣದ ಗಣ್ಯರು ಹಾಗೂ ಸರ್ವಧರ್ಮೀಯ ಬಂಧುಗಳು ಭಾಗವಹಿಸಿ ಭಾವೈಕ್ಯತೆಯನ್ನು ಮೆರೆದರು. ಒಟ್ಟಿನಲ್ಲಿ ಮುದ್ದೇಬಿಹಾಳದಲ್ಲಿ ನಡೆದ ಈ ಇಫ್ತಿಯಾರ್ ಕೂಟ ಜಾತಿಗಿಂತ ನೀತಿ ಮೇಲೂ ಧರ್ಮಕ್ಕಿಂತ ಮನುಷ್ಯತ್ವ ಮೇಲೂ ಎಂಬ ಸಂದೇಶವನ್ನು ಇಡೀ ನಾಡಿಗೆ ಸಾರಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.